ಸ್ನೇಹಿತರೆ, ರಷ್ಯಾ ಮತ್ತು ಉಕ್ರೇನ್ ನಡುವೆ ಬಹುಕಾಲದಿಂದ ಯುದ್ಧ ನಡೆಯುತ್ತಿದೆ. ಈ ಮೂಲಕ ಶಾಂತಿಯ ಮಾತುಕತೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಒಂದು ಉದ್ವಿಗ್ನತೆಯ ಘಟನೆ ನಡೆದಿದೆ. ಆ ಘಟನೆ ಏನೆಂದರೆ, ಸ್ನೇಹಿತರೆ, ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ನಿವಾಸದ ಬಳಿ ಉಕ್ರೇನಿನ ಡ್ರೋನ್ಗಳನ್ನು ಒಡೆದುರುಳಿಸಿರುವ ಅವಶೇಷಗಳನ್ನು ತೋರಿಸುವ ದೃಶ್ಯಗಳು ಅಥವಾ ಚಿತ್ರಣಗಳನ್ನು ರಷ್ಯಾದ ರಕ್ಷಣಾ ಸಚಿವರು ಬಿಡುಗಡೆ ಮಾಡಿದೆ. ಸ್ನೇಹಿತರೆ, ಭಾರತದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯು ಒಡಿಶಾದ ಕರಾವಳಿಯಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರುವಂತಹ 2 ಪ್ರಲೆ ಕ್ಷಿಪಣಿಗಳ ಉಡಾವಣೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಈ ಮೂಲಕ ಭಾರತವು ತನ್ನ ಯುದ್ಧ ತಂತ್ರದ ಕ್ಷಿಪಣಿ ಸಾಮರ್ಥ್ಯವನ್ನು ಬಲಪಡಿಸಿಕೊಂಡಂತಾಗಿದೆ. ಸ್ನೇಹಿತರೆ, ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಮತ್ತು BNP ಮುಖ್ಯಸ್ಥೆಯಾಗಿರುವಂತಹ ಖಲೀದಾ ಜಿಯಾ ಅವರು ಸಾವನ್ನಪ್ಪಿದ್ದಾರೆ. ಆ ಮೂಲಕ ಅವರ ಅಂತಿಮ ದರ್ಶನಕ್ಕಾಗಿ ಬಾಂಗ್ಲಾದೇಶದ ಢಾಕಾದ ಸಂಸತ್ತಿನ ಕಟ್ಟಡದ ಬಳಿ ಅಂತಿಮ ದರ್ಶನವನ್ನು ಪಡೆಯಲು ಸಾವಿರಾರು ಲಕ್ಷಾಂತರ ಜನರು ನೆರೆದಿದ್ದರು. ಆ ಮೂಲಕ ಖಲೀದಾ ಜಿಯಾ ಅವರಿಗೆ, ಮಾಜಿ ಪ್ರಧಾನಿಯಾಗಿರುವಂತಹ ಖಲೀದಾ ಜಿಯಾ ಅವರಿಗೆ ಅಂತಿಮ ವಿದಾಯವನ್ನು ಹೇಳುವ ಮೂಲಕ ಅವರಿಗೆ ಭಾವನಾತ್ಮಕ ವಿದಾಯವನ್ನು ಹೇಳಿದ್ದಾರೆ.